ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ಒಂದು ತಿಂಗಳಾಗೋಯ್ತು ಈ ಚಾನಲಲ್ಲಿ ವಿಡಿಯೋನೇ ಹಾಕ್ತೆ. ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಟಾಪಿಕ್ ಮೇಲೆ ಬಂದಿದ್ದೀನಿ. ಸೊ ಎಲ್ರಿಗೂ ಸಾರಿ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎದ್ರಿ ನಿಂತ್ರೆ ನಿಲ್ದಾಣ, ಮುನ್ನುಗ್ಗಿದ್ದರೆ ಪ್ರಯಾಣ, ಇದೇ ಜೀವನ. ಖಂಡಿತ ಅಲ್ವಾ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವೇನೋ ಒಂದು ಸಾಧನೆ ಮಾಡಬೇಕು ಅಂತ ಇರ್ತೀವಿ, ಅಥವಾ ಯಾವುದೋ ಒಂದು ದಾರಿಲಿ ಮುನ್ನಡಿಬೇಕು ಅಂತ ಇರ್ತೀವಿ. ಆದರೆ ನಮಗೆ ಆತ್ಮವಿಶ್ವಾಸ ಅನ್ನೋದು ತುಂಬಾ ಕಡಿಮೆ ಆಗಿಬಿಡುತ್ತೆ. ಆವಾಗ ನಾವು ಅಲ್ಲೇ ನಿಂತೋಗ್ತೀವಿ. ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಎದ್ರುಕೊಂಡು ಅಲ್ಲೇ ನಿಂತಿದ್ರೆ ಬೇರೆಯವರು ಬಂದು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ, ನಿಮ್ಮ ಕೈ ಹಿಡಿತಾರೆ ಅಂತ ಕಾಯ್ತಾ ಕೂತಾಗ ನೀವು ಜೀವನ ಪೂರ್ತಿ ಕಾಯ್ತಾನೆ ಇರಬೇಕಾಗುತ್ತೆ. ನೀವು ಮುಂದೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬೇರೆ ಯಾರನ್ನೋ ನಾವು ಬರ್ತಾರೆ ಅಂತ ಹೇಳಿ ಕಾಯೋದ್ರ ಬದಲು ನಾವೇ ಧೈರ್ಯ ಮಾಡಿ ಮುನ್ನುಗ್ದಾಗ ಆ ಒಂದು ದಾರಿಲಿ ಸೋಲೇ ಇರಲಿ ಗೆಲುವೇ ಇರಲಿ, ಅದನ್ನು ನಾವು ಅಕ್ಸೆಪ್ಟ್ ಮಾಡುವಂತಹ ರೀತಿ ಇರುತ್ತಲ್ಲ, ಆ ಒಂದು ರೀತಿ ಅನ್ನೋದು ನಮಗೆ ಜೀವನದಲ್ಲಿ ಒಂದು ಪಾಠನ ಕಲಿಸ್ಕೊಡುತ್ತೆ ಅಂತ ಹೇಳೋದು ನನ್ನ ಒಂದು ಅನಿಸಿಕೆ ಆಗಿತ್ತು ಅಷ್ಟೇ. ಸೊ ಅದಕ್ಕಾಗಿ ನಾನು ಹೇಳೋದು ಅಷ್ಟೇ, ಎದ್ರುಕೊಂಡು ಅಲ್ಲೇ ನಿಂತ್ಕೊಂಡು ನಿಮ್ಮ ಒಂದು ಜರ್ನಿಯನ್ನು ಅಲ್ಲೇ ಸ್ಟಾಪ್ ಮಾಡೋದ್ರ ಬದಲು ಬಂದಿದ್ದು ಬರಲಿ, ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಸೊ ಎಲ್ಲದರಲ್ಲೂ ಕೂಡ ನಾನು ಮುನ್ನೋಗ್ತೀನಿ ಅಂತ ಧೈರ್ಯನ ಜಾಸ್ತಿ ಮಾಡಿಕೊಂಡು ಖಂಡಿತ ಮುನ್ನುಗ್ಗಿ. ಜೀವನದಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಗುರಿನ ನೀವು ತಲುಪ್ಬೋದು. ಗುರಿ ತಲುಪೋದು ಅಂದಾಗ ನಂಗೆ ಗೊತ್ತಿರೋ ಹಾಗೆ ಯಾವುದೇ ದಾರಿ ಆದರೂ ಕೂಡ ಈಸಿ ಅಂತೂ ಇರೋದಿಲ್ಲ ಸ್ನೇಹಿತರೆ. ಇನ್ನು ಬೇಗ ಗುರಿ ತಲುಪಬೇಕು ಅಂತ ಹೇಳಿ ನೀವು ಬೇರೆ ಏನೋ ಶಾರ್ಟ್ಕಟ್ಟನ್ನು ನೋಡೋಕ್ಕೆ ಹೋದಾಗ ಅದು ನಿಮಗೆ ಯಾವತ್ತೂ ಕೂಡ ಪರ್ಮನೆಂಟಾಗಿ ಇರೋದಿಲ್ಲ. ಅದೇನಿದ್ರು ಆ ಒಂದು ಟೈಮಿಂಗ್ ಅಂತ ಹೇಳ್ತೀವಿ ಅಲ್ವಾ, ಅಂದರೆ ಆ ಒಂದು ಕ್ಷಣಿಕ ಮಾತ್ರ ಅದು. ಹಾಗೆ ಅದರಿಂದ ನಿಮಗೆ ಸುಖನೂ ಕೂಡ ಜಾಸ್ತಿ ಇರೋದಿಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ, ಸೊ ಬೇರೆ ಯಾರನ್ನೋ ಕಾಯ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಅಥವಾ ಎದುರುಕೊಂಡು ಕೂರೋದ್ರ ಬದಲು ಬಂದಿದ್ದನ್ನು ನಾನು ಎದುರಿಸ್ತೀನಿ ಅಂತ ಹೇಳಿ ಮುನ್ನುಗ್ಗಿದ್ರೆ ನಿಜವಾಗ್ಲೂ ಜೀವನದಲ್ಲಿ ಇನ್ನೂ ನೀವು ತುಂಬಾ ಒಳ್ಳೆ ಘಟ್ಟಗಳನ್ನು ಸೇರಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಸೊ ಜೀವನದಲ್ಲಿ ಈ ರೀತಿ ನಮಗೆ ಕೆಲವೊಂದು ಸಲ ಆಗಿರುತ್ತೆ. ಇದು ಯಾಕಂದರೆ ಒಂದು ಕಾಮನ್ ಪ್ರಾಬ್ಲಮ್ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದಾಗ ಎಚ್ಚರಿಕೆ ಅನ್ನೋದು ತುಂಬಾ ಇರುತ್ತೆ. ಅಯ್ಯೋ ಅಲ್ಲೋದ್ರೆ ಹೇಗಾಗುತ್ತೋ, ಇದು ಮಾಡಿದರೆ ಹೇಗಾಗುತ್ತೋ, ಮುಂದೆ ಏನಾಗುತ್ತೋ, ಸೊ ನಾನೇನಾದ್ರು ಸೋತೋದ್ರೆ ಏನು ಮಾಡೋದು, ಈ ರೀತಿಯಾಗಿ ತುಂಬಾ ಭಯ ಇರುತ್ತೆ. ಇದು ಕೆಲವೊಮ್ಮೆ ನಮಗೆ ಸೂಚನೆಗಳು ಕೂಡ ಇರಬಹುದು. ಆದರೆ ಹಾಗಂತ ಯಾವಾಗಲೂ ಕೂಡ ನಾವು ಹಾಗೆ ಹೆದರ್ಕೊಂಡಿದ್ರೆ ನಮ್ಮ ಜೀವನದಲ್ಲಿ ನಾವೇನೂ ಸಾಧನೆ ಅನ್ನೋದನ್ನೇ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಇವತ್ತಿನ ಈ ಒಂದು ಮಾತು ನಿಮಗೂ ಕೂಡ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.